ಅಜ್ಜಿ ಯಾವತ್ತೂ ಯಾರ ಮಾತು ಕೇಳ್ತಿರ್ಲಿಲ್ಲ. ಅಂಥದ್ರಲ್ಲಿ ಆ ಲೀಲನ್ ಮಾತು ಕೇಳ್ಕೊಂಡು ನಿಮಗೆ ಪನಿಷ್ಮೆಂಟ್ ಕೊಟ್ರಾ? ಹ್ಞೂ ಅಕ್ಕ, ಆ ಲೀಲಾ ಮಾಡ್ತಿದ್ದ ಅಡ್ಗೆನ ಕೆಡ್ಸಿದ್ ನಾವೇ ಅಂತ ಅಜ್ಜಿಗೆ ಗೊತ್ತಾಯ್ತು. ದುರ್ಗಕ್ಕ, ಅಜ್ಜಿ ನಿಜವಾಗ್ಲೂ ನಿಮಗೂ ಪನಿಷ್ಮೆಂಟ್ ಕೊಟ್ರಾ? ಹೌದು. ಅಂದರೆ ನೀವು ಅವಳು ಮಾಡಿರೋ ಅಡುಗೆ ತಿಂದ್ರಾ? ಹಾಗಾದರೆ ಅಜ್ಜಿ ನಿಮ್ಮನ್ನು ಬಿಡಲಿಲ್ಲ ಅಂತಾಯ್ತು. ಆ ಲೀಲಾ ಮುಂದೆ ದುರ್ಗಾ ಅಕ್ಕನು ಡಮ್ಮಿನ. ಉರಿಯೋ ಬೆಂಕಿಗೆ ತುಪ್ಪ ಸೊರಿಯೋ ಕೆಲಸ ಮಾಡಬೇಡಿ. ಅದ್ರ ಬದಲು ನಮ್ಮ ಪಾಲ್ಗೆ ಬಿಸಿ ತುಪ್ಪ ಆಗಿರೋ ಅವ್ರನ್ನ ಈ ಮನೆಯಿಂದ ಹೇಗೆ ಓಡಿಸೋದು ಅಂತ ಯೋಚನೆ ಮಾಡಿ. ಈ ಸಿಚುವೇಶನ್ ನೋಡ್ತಿದ್ರೆ ಅವಳನ್ನ ಓಡಿಸೋದು ಸ್ವಲ್ಪ ಕಷ್ಟನೇ. ನಿನ್ನಂತ ಒಂದು ಜಾಗ ಇರೋದು ಗೇಟ್ ಆಚೆ. ನಾಯಿಗಿರೋ ನಿಯತ್ತಾದ್ರೂ ಇದ್ದಿದ್ರೆ ಗೇಟ್ ಹತ್ರ ಇರೋ ಅಂತ ಹೇಳ್ತಿದ್ದೆ. ದೇವ್, ಇಲ್ಲೇ ಯಾಕೆ ನಿಂತಿದ್ದೀರಾ? ಬನ್ನಿ. ಏನಿಲ್ಲ, ಏಜೆ ಮನೇಲಿ ಇದಾರೋ ಇಲ್ವೋ ಅಂತ ಥಿಂಕ್ ಮಾಡ್ತಿದ್ದೆ. ಅದೆಲ್ಲಿ ನಿಂತ್ರೆ ಹೇಗೆ ಗೊತ್ತಾಗುತ್ತೆ? ಒಳಗಡೆ ಹೋದ್ರೆ ತಾನೇ ಗೊತ್ತಾಗೋದು. ಬನ್ನಿ ಬನ್ನಿ. ಈ ದುರ್ಗಾ ಮನ್ಸ್ ಮಾಡಿದ್ರೆ ಯಾವುದು ಅಸಾಧ್ಯ ಅಲ್ಲ. ಏಜೆ ಸೊಸೆ ನಾನು, ಅವ್ರಿಗಿರೋ ಅಷ್ಟೇ ಹಠ ನನಗೂ ಇದೆ. ಇವತ್ತಲ್ಲ ನಾಳೆ ಆ ಲೀಲಾನ ಈ ಮನೆಯಿಂದ ಓಡಿಸ್ತೀನಿ. ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಹಾಯ್ ಹಾಯ್ ಅಣ್ಣ, ಹೇಗಿದ್ಯಾ? ಸೂಪರ್ ಆಗಿದ್ದೀವಿ ನೋಡಮ್ಮ. ತುಂಬಾ ಅಪರೂಪ ಆಗ್ಬಿಟ್ರಿ. ಎಲ್ಲ ಇವರಿಂದನೇ. ಬನ್ನಿ ಹೋಗೋಣ ಅಂದ್ರೆ ಯಾವಾಗ್ಲೂ ಕೆಲ್ಸ ಅಂತಿರ್ತಾರೆ. ಏನೋ ಬುದ್ಧಿ ಕಲಿಸ್ತೀನಿ ಅಂದಂಗಿತ್ತು, ಓಡಿಸ್ತೀನಿ ಅಂದಂಗಿತ್ತು. ದೇವ್, ಮದ್ವೆಗಂತೂ ಬರ್ಲಿಲ್ಲ, ಅಟ್ಲೀಸ್ಟ್ ರಿಸೆಪ್ಷನ್ಗಾರು ಬರ್ಬೋದಿತ್ತಲ್ವಾ? ಎಲ್ಲ ಗೊತ್ತಿದ್ದು ಕೇಳ್ತಿರಲ್ಲ. ಕೆಲಸ ಡ್ಯೂಟಿ ಎಲ್ಲ ಇದ್ದಿದ್ದೆ. ಡ್ಯೂಟಿ ಫಸ್ಟ್, ಮಿಕ್ಕಿದ್ದೆಲ್ಲ ನೆಕ್ಸ್ಟ್. ನಮ್ಮ ಅಣ್ಣ ಹಾಗೇನೆ, ಸಿನ್ಸಿಯರ್ ಪೊಲೀಸ್ ಆಫೀಸರ್. ಸದ್ಯ ಈಗ್ಲಾದ್ರೂ ಈ ತಂಗಿ ನೆನಪು ಮಾಡ್ಕೊಂಡು ನೋಡೋದಕ್ಕೆ ಅಂತ ಬಂದ್ಯಲ್ಲ. ಸ್ಮಾಲ್ ಗಿಫ್ಟ್ ಫಾರ್ ಮೈ ಸ್ವೀಟ್ ಸಿಸ್ಟರ್. ಥ್ಯಾಂಕ್ ಯು ಬ್ರದರ್. ಅಂದ್ಹಾಗೆ ಎಲ್ಲಿ ಏಜೆ ಮತ್ತೆ ಅವ್ರ ವೈಫ್ ಕಾಣಿಸ್ತಾನೆ ಇಲ್ಲ? ಅವರು ಒಳಗಿದ್ದಾರೆ. ವಾಟ್? ಏಜೆ ಇನ್ನೂ ಹೋಗಿಲ್ವಾ? ಇಲ್ಲೇ ಇದ್ದಾರಾ? ಹೌದು. ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಚೇಚೆ, ಹಾಗೇನಿಲ್ಲ, ಸುಮ್ಮನೆ ಕೇಳಿದೆ. ಛೇ, ಏಜೆ ಹೋಗಿರ್ತಾನಂತ ಬಂದೆ, ಇವ್ ಇನ್ನೂ ಹೋಗಿಲ್ವಾ? ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ. ನಮ್ಮ ಅತ್ತೆನ ಮಾತಾಡಿಸ್ಬೇಕು, ಏಜ್ಗೆ ವಿಶ್ ಮಾಡಬೇಕು. ಇವತ್ತಿಂದ ಈ ಲೀಲಾ ಅಳಲ್ಲ, ಏನಿದ್ರು ಅಳಿಸ್ತಾಳೆ. ಇನ್ಮೇಲಿಂದ ಯು ಬ್ಯಾಡ್ ಟೈಮ್ ಸ್ಟಾರ್ಟ್ಸ್. ನನ್ನ ಹೆಸರೇನು, ನಾನು ಯಾರು ಅಂತ ನಿನಗೆ ಗೊತ್ತಿದೆ. ನಾನು ಮದುವೆ ಮಾಡ್ಕೋಬೇಕು ಅಂದರೆ ಎಷ್ಟು ಜನ ಹುಡುಗಿರು ಬಂದು ನಿಂತ್ಕೋತಾರೆ ಅಂತ ನಿನಗೆ ಗೊತ್ತಿದೆ. ಅಂಥದ್ರಲ್ಲಿ ನಿನ್ನನ್ನು ಮದುವೆ ಆಗೋದಕ್ಕೆ ನನಗೆ ಇಷ್ಟೆಲ್ಲ ಡ್ರಾಮಾ ಮಾಡೋ ಅವಶ್ಯಕತೆ ಇರಲಿಲ್ಲ. ಹಾಗಿದ್ರೆ ನೀನ್ ನನ್ನ ತಂಗಿನ ಕಾಪಾಡಿದ ಸುಳ್ಳ? ನಿನ್ನ ತಂಗಿ ಅಂತಲ್ಲ,
ಆ ಜಾಗದಲ್ಲಿ ಯಾರು ಇದ್ದಿದ್ರು ನಾನು ಅದೇ ಕೆಲಸ ಮಾಡ್ತಾ ಇದ್ದೆ. ಇಷ್ಟಕ್ಕೂ ನೀನ್ ನನ್ನ ಹತ್ರ ಬಂದು ಕೇಳಿದ್ದು ನನ್ನ ತಂಗಿ ಅಪಾಯದಲ್ಲಿದ್ದಾಳೆ, ಅವಳನ್ನ ಕಾಪಾಡಿದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ. ವಾವ್, ಸೂಪರ್. ನೀವು ಆ ದೇವ್ ನನ್ನ ತಂಗಿ ಹಿಂದೆ ಬೀಳೋ ಹಾಗೆ ಮಾಡಿದ್ದು ನೀವೇ, ಕಾಪಾಡ್ತಾರ ನಾಟಕ ಮಾಡಿದ್ದು ನೀವೇ. ನನಗದ್ರ ಅವಶ್ಯಕತೆ ಇರಲಿಲ್ಲ. ಮರೋ ನಾನು ಯಾಕೆ ಹಾಗೆ ಮಾಡ್ಲಿ? ಯಾಕಂದ್ರೆ ನಿಮಗೆ ಕೇಕಿಂದ ಹೊಡೆದು ನಿಮ್ಗೆ ಅವಮಾನ ಮಾಡಿದ್ ನನ್ನ ಮೇಲೆ ಸೇಟ್ ತೀರ್ಸ್ಕೊಳ್ಳೋದಕ್ಕೆ. ಅವಮಾನ ಮಾಡಿದ್ ನನ್ನ ತಾಳಿ ಕಟ್ಟಿ ಈ ಮನೆ ಕರ್ಕೊಂಬಂದು ಲೈಫ್ ಟೈಮ್ ಟಾರ್ಚರ್ ಕೊಟ್ಟ ರಿವೆಂಜ್ ತೀರ್ಸ್ಕೊಳ್ಳೋದಕ್ಕೆ. ನಿಮ್ ಹಠ ಗೆಲ್ಲೋದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ರಿ ಅಲ್ಲ? ಹುಚ್ಚುತ್ತಂಗೆಲ್ಲ ಮಾತಾಡಬೇಡ. ನಿನ್ನ ಮೇಲೆ ರಿವೆಂಜ್ ತಗೊಳ್ಳೇಬೇಕು ಅನ್ನೋದಾದ್ರೆ ನಾನು ಯಾವತ್ತೂ ನಿನ್ನ ಊರಿಂದ ಓಡಿಸ್ತಿದ್ದೆ. ನಿನ್ನಂತ ಚೈಲ್ಡ್ ಜೊತೆ ಚಾಲೆಂಜಿಂಗ್ ನಿಲ್ಲುವಂತ ಚಿಕ್ಕ ಮನುಷ್ಯ ನಾನಲ್ಲ. ನಿನ್ನನ್ನ ಯಾವತ್ತೂ ನನ್ನ ಲೆಕ್ಕದಿಂದ ತೆಗೆದಾಕಿದ್ದೆ. ಖಂಡಿತ ಇಲ್ಲ. ನೀವ್ ಲೆಕ್ಕದಿಂದ ತೆಗ್ದಾಕಕ್ಕೆ ಸಾಧ್ಯನೇ ಇಲ್ಲ. ಸಣ್ಣ ಸಣ್ಣ ತಪ್ಪನ ಹುಡ್ಕೊಂಡು ಶಿಕ್ಷೆ ಕೊಡೋರು ನೀವು. ಗೊತ್ತು, ನಿಮ್ ಬಗ್ಗೆ ಎಲ್ಲ ಗೊತ್ತು. ಏನ್ ಗೊತ್ತು ನಿನ್ಗೆ ನನ್ನ ಬಗ್ಗೆ? ನನ್ನ ಸೊಸೆಯಂದಿರು ನನಗೆ ಹುಡುಗಿನ ಹುಡುಕ್ಬೇಕಾರೆ ಮಾರು ವೆಚ್ಚದಲ್ಲಿ ಬಂದವಳು ನೀನು. ಆಡಿಷನ್ಗೆ ಬಂದಿದ್ದೆ ಅಂತ ಕತೆ ಕಟ್ಟಿ ಸುಳ್ಳು ಹೇಳಿದವಳು ನೀನು. ಆಗ್ಲೂ ನಾನು ನಿನ್ಗೇನು ಮಾಡದೆ ಬೈದ್ ಕಳಿಸ್ದೆ. ಯಾಕೆ ಗೊತ್ತಾ? ಆಗ್ಲೇ ನನಗೆ ನಿನ್ನ ಮುಖ ಕಂಡ್ರೆ ಆಗ್ತಾ ಇರ್ಲಿಲ್ಲ. ನನ್ನ ತಂಗಿನ ಕಾಪಾಡಿ ಅಂತ ಬಂದವಳು, ಮದುವೆ ಆಗ್ತೀನಿ ಅಂತ ಒಪ್ಕೊಂಡವಳು, ಮೆಹಂದಿ ಶಾಸ್ತ್ರ ದಿನ ಫಂಕ್ಷನ್ ಬಿಟ್ಟು ಓಡೋದವಳು. ಆಗ್ಲೂ ನಿನ್ನನ್ನು ಬೈದು ನಾನು ಬೇಡ ಅಂತ ಕಳಿಸಿ ಶ್ವೇತನ ಆಯ್ಕೆ ಮಾಡ್ಕೊಂಡೆ. ಆದ್ರೆ ಮದುವೆ ದಿನ ಮೋಸ ಮಾಡಿ ಯಾಮಾರಿಸಿ ನನ್ನ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡವಳು, ಈ ಮನೆಗೆ ಬಂದು ಸೇರ್ಕೊಂಡವಳು. ಆಮೇಲೆ ಮಾಸ್ಕು ಮೊಬೈಲು ಅಂತ ಹೊಸ ಕತೆ ಹೇಳಿ ಮನೆ ಬಿಟ್ಟು ಹೋದವಳು ನೀನು. ಮತ್ತೆ ದುಡ್ಡಿನ ಆಸೆಗೆ ವಾಪಸ್ ಬಂದವಳು ನೀನು. ಇಷ್ಟೆಲ್ಲ ಮಾಡಿದ್ಮೇಲೆ ನನ್ನನ್ನು ಬ್ಲೇಮ್ ಮಾಡ್ತೇನೆ ನೀನು? ನಾನ್ ಮಾಡಿದ್ ನಿಜ, ಆದ್ರೆ ಇದೆಲ್ಲ ನಾನೇ ಮಾಡಿಲ್ಲ. ನನ್ನ ಸೋಲ್ಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನೀವೇ ನನ್ನ ಕೈಯಲ್ಲಿ ಮಾಡಿಸಿದ್ರಿ. ಅದಕ್ಕೆ ಆ ದೇವ್ ನನ್ನ ತಂಗಿಯಿಂದ ಬೀಳೋ ಹಾಗೆ ಮಾಡಿದ್ರಿ. ಅವಳನ್ನ ಕಾಪಾಡೋ ಹಾಗೆ ನಾಟಕ ಮಾಡಿದ್ರಿ. ನನ್ನನ್ನ ಋಣಕ್ ಸಿಕ್ಕಾಕ್ಸಿದ್ರಿ. ಆ ಋಣದ ಮೇಲೆ ನಿಮ್ಮನ್ನ ಮದ್ವೆ ಆಗುವಂತ ಒಪ್ಕೊಳ್ಳೋ ಹಾಗೆ ಮಾಡಿದ್ರಿ. ನನ್ನ ಸೋಲ್ಸ್ಬಿಟ್ರಿ. ಮೆಹಂದಿ ದಿನ ಓಡೋದನ್ನ ವಾಪಸ್ ಕರ್ಕೊಂಬಂದ್ರಿ. ಮತ್ತೆ ಓಡೋಗ್ತೀನಿ ಅಂತ ನಾನು ಬಿಡೋ ತರ ನಾಟಕ ಮಾಡಿದ್ರಿ. ಹುಡುಗಿನ ಚೇಂಜ್ ಮಾಡೋ ಡ್ರಾಮಾ ಮಾಡಿದ್ರಿ. ಸೈಲೆಂಟ್ ಆಗಿ ನನ್ನ ತಂಗಿನ ಕಿಡ್ನಾಪ್ ಮಾಡಿಸಿದ್ರಿ. ಮಾಸ್ಕ್ ಹಾಕೊಂಡು ನನಗೆ ವಿಡಿಯೋ ಕಾಲ್ ಮಾಡಿ ನನ್ನ ಮದುವೆ ಆಗ್ಲಿಲ್ಲ ಅಂದ್ರೆ ನಿನ್ ತಂಗಿನ ಕೊಂದ್ಬಿಡ್ತೀನಿ ಅಂತ ಹೆದರ್ಸಿದ್ರಿ. ನಾನೇ ಮದುವೆ ಮಂಟಪದಲ್ಲಿ ಕೂರೋ ಹಾಗೆ ಮಾಡಿ ನನ್ನ ಸೋಲ್ಸಿದ್ರಿ. ಎಲ್ರ ಮುಂದೆ ನನ್ನೇ ತಪ್ಪಿತಸ್ಥೆ ಮಾಡಿದ್ರಿ.